ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ತಂಗಿ ನನಗೋಸ್ಕರ ಫ್ರೈಡ್ ರೈಸ್ ಮಾಡ್ತಾಯಿದ್ದಾಳೆ. ಹೆಂಗೆ ಮಾಡ್ತಾಳೆ ಏನು ಅಂತ ಗೊತ್ತಿಲ್ಲ. ತಿಂದ್ಬಿಟ್ಟು ನಾವು ಬದುಕ್ತೀನೋ ಬದುಕಲ್ಲೋ ಅದು ಗೊತ್ತಿಲ್ಲ. ನೋಡೋಣ ಬನ್ನಿ. ಅಷ್ಟು ತರಕಾರಿ ಕಟ್ ಮಾಡ್ಕೋಬೇಕು. ಅಲ್ಲಿ ನೋಡಿ ಈರುಳ್ಳಿ ಕಟ್ ಮಾಡ್ಕೊಂಡವಳೆ, ಈ ಕಡೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡವಳೆ, ಕ್ಯಾರೆಟು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದಾಳೆ. ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ. ಬನ್ನಿ ಇವಾಗ ಫ್ರೈಡ್ ರೈಸ್ ಹೆಂಗೆ ಮಾಡ್ತಾಳೆ ನೋಡೋಣ. ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿಲ್ಲಲ್ಲ ಅದನ್ನೆಲ್ಲ ಹಾಕೋದು. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡೋದು. ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಿಗೆ ಒಳ್ಳೆ ಮಾಡ್ತಾಯಿರೋದು. ನನಗಂತೂ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನನಗೆ ಅಡುಗೆ ಬಗ್ಗೆ ಅಂತೂ ಎಳ್ಳನಷ್ಟು ಗೊತ್ತಿಲ್ಲ. ಅಡುಗೆ ಎಲ್ಲ ಚೆನ್ನಾಗಿ ಮಾಡೋದು ನಮ್ಮ ಐಶು ಅವರು. ನೆಕ್ಸ್ಟ್ ತರಕಾರಿ ಯಾವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಎತ್ತಿ ಬಾಣಲೆಗೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದು. ಅರ್ಧ ಮಾಡ್ತಾಯಿದ್ದಾರೆ. ಫ್ರೈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು ಗೈಸ್. ಏನು ತಿಂದೆ? ನಾನು ತಿಂದೇನೆ, ಎಲ್ಲ ತಿಂತೀನಿ ನಾನು. ಪರ್ಟಿಕ್ಯುಲರ್ ಆಗಿ ಎಲ್ಲ ತಿಂತೀನಿ ಕಣೆ ನಾನು. ಚಿತ್ರಾನ್ನ ಮಾಡ್ಕೊಡಿ ಸಾಕ್ತೀನಿ. ಎಕ್ಸ್ಟ್ರಾ ಕೋಸನ್ನ ಆ್ಯಡ್ ಮಾಡ್ಕೋಬೋದಂತೆ. ಇಲ್ಲ ಅಂತಂದರೆ ಹಿಂಗೆ ಮಾಡ್ಬೋದು. ಕೋಸು ಹುಡ್ಕೋದು ಸಿಗಲಿಲ್ಲ, ಸೊ ಅದರಿಂದ ಹಾಕಿಲ್ಲ ಅಷ್ಟೇ. ಇವರೇ ಮಾಡ್ತಿರೋರು ಇವರೇ. ತಿನ್ನೋರು ಮಾತ್ರ ನಾವು. ನಮ್ಮ ಫೋಟೋ ಎಲ್ಲ ಬೇಡಿ ಬಿಡಿ. ಬೇಯಕ್ಕೆ ಉಪ್ಪು ಹಾಕ್ತಾರಾ? ಫಸ್ಟೇ ಬೇಗ ಬೇಯುತ್ತೆ ಅಂತ, ಸ್ವಲ್ಪ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕೋಬೇಕು. ಮತ್ತೆ ಹಾಕಂಗಿಲ್ವಾ? ಮತ್ತೆ ರುಚಿ ನೋಡ್ಕೊಂಡು ಮತ್ತೆ ರುಚಿ ನೋಡ್ಕೊಂಡು ಹಾಕೋದು. ಇವಾಗ ಸ್ವಲ್ಪ ಬೇಗ ಬೇಯಲಿ ಅನ್ನೋದು ಕಾರಣಕ್ಕೆ ಹಾಕೋದು. ಸ್ವಲ್ಪ ಹಾಕಿ. ಐಶು ಅವರೇ, ನೀವು ಈ ಥರ ಎಲ್ಲ ಫ್ರೈಡ್ ರೈಸ್ ಈ ಥರ ಎಲ್ಲ ಮಾಡಿಕೊಡ್ತಾ ಇದ್ದೀರಲ್ಲ, ನಾವು ಬಂದ್ವಿ ಅಂತ ನಿಮಗೆ ಏನು ಅನ್ನಿಸ್ತಿದೆ? ಏನೋ ಅನ್ನಿಸ್ತಿಲ್ಲ. ಏನು ಅನ್ನಿಸ್ಬೇಕು, ಬಂದರೆ ತಾನೇ ಮಾಡಿಕೊಡ್ಬೇಕು. ಅಲ್ಲ, ಈ ಥರ ಎಲ್ಲ ರಿಸಿಪ್ಟ್ ತಗೊಂಡೆಲ್ಲ ನಮಗೋಸ್ಕರ ಎಲ್ಲ ಫ್ರೈಡ್ ರೈಸ್ ಮಾಡ್ತಾ ಇದ್ದೀರಲ್ಲ, ಮಾಡಿಕೊಡ್ಬೇಕಲ್ಲ. ಯಾರೇ ಬಂದರೂ ಮಾಡ್ತೀವಿ. ಹಂಗೆ ನಾನೇನು ಸ್ಪೆಷಲ್ ಅಲ್ಲ. ಮನೆಗೆ ಬರೋರೆಲ್ಲ ಸ್ಪೆಷಲು. ಹಾಗೆ ಓಕೆ. ಇಂಡೈರೆಕ್ಟಾಗಿ ಶಾಲ ಮತ್ತು ಎಲ್ಲನೂ ಕೊಟ್ಟು ಹೊಡಿಸ್ಕೊಳ್ಳೋದು ಅಂದರೆ ಇದೆ ಹೇಳ್ಬೇಕು. ನಮ್ಮ ಮನೆಗೆ ಬರೋರಿಗೆಲ್ಲ ಮಾಡಿಕೊಡ್ತೀವಿ. ಬಂದವ್ರಿಗೆಲ್ಲ ಫ್ರೈಡ್ ರೈಸ್ ಮಾಡಿಕೊಡ್ತಾಳೆ. ಬಂದವ್ರಿಗೆಲ್ಲ ಫ್ರೈಡ್ ರೈಸ್ ಮಾಡಿಕೊಡಲ್ಲ, ಏನೇನು ಇಷ್ಟ ಆ ಥರ. ನಿಮ್ಗೇನು ಇಷ್ಟ, ಬಂದವರು ಏನು ಇಷ್ಟ ಅಂತ ಹೇಳ್ತಾರೆ ಅದನ್ನು ಮಾಡಿಕೊಡ್ತಾಳೆ. ನಾನು ಜಾಮೂನ್ ಇಷ್ಟ ಅಂತ ಹೇಳಿದ್ದೆ, ಫ್ರೈಡ್ ರೈಸ್ ಮಾಡ್ತಾವಳೆ. ಜಾಮೂನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಫ್ರೈಡ್ ರೈಸ್ ಮಾಡ್ತಾವಳೆ. ಯಾಕೆ ಆ್ಯಕ್ಚುಲಿ ಅದೆಲ್ಲ ರೀಸನು. ಮಧ್ಯಾಹ್ನ ಜಾಮೂನ್ ತಿಂದ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಮಾಡ್ತಿಲ್ಲ ಅಷ್ಟೆ. ಏನಿದೆ? ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಹಾಕೋಬೇಕು. ಜಾಸ್ತಿ ಹಾಕೋಕೆ ಹೋಗಬೇಡಿ. ರುಚಿಗೆ ತಕ್ಕಷ್ಟು ಅಂತೆಲ್ಲ ಉಪ್ಪು ಹಾಕ್ತೀವಲ್ಲ, ಹಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ. ಇದನ್ನು ದಯವಿಟ್ಟು ಅಡುಗೆ ಯಾವಾಗಲೂ ಮಾಡ್ತಿರ್ತಾರಲ್ಲ ಅವ್ರು ಮಾತ್ರ ಮಾಡಿ. ಸ್ಟಾರ್ಟಿಂಗ್ ಪ್ರಯೋಗ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಯಾರೆಲ್ಲ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇದು ಸಂಡೇ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ಸಂಡೇ ಹಾಕ್ತೀನಿ. ನಿಂಬೆಹಣ್ಣು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ಒಂದೇನು ಪೂರ್ತಿ ಹಾಕೋದು ಬೇಡ, ಅರ್ಧನೂ ಬೇಡವಂತೆ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಗೈಸ್, ಏಳ್ನಿಲ್ಲ ಹಂಗೆ ಹಾಕ್ಬಿಟ್ಟಳ. ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಮೊದಲೇ ಬೇಯಿಸಿಟ್ಕೊಂಡಿರೋಂಥ ಅನ್ನನ ಇದ್ರ ಜೊತೆ ಹಾಕಿ ಕಲಸೋದು. ಗೈಸ್, ಕೊನೆಯದಾಗಿ ಫ್ರೈಡ್ ರೈಸು ಈ ಥರ ಬಂದಿದೆ. ನನ್ನ ಪ್ರಕಾರ ತುಂಬ ಚೆನ್ನಾಗಿದೆ ಅನ್ಕೋತೀನಿ. ಹಿಂಗಿದೆ ಅಂತ ಅವಳಿಗೆ ತಿನ್ನಿಸ್ತೀನಿ ಮೊದಲಾಗಿ. ಏನಾದ್ರು ಆದರೆ ಆಮೇಲೆ ನನಗೆ ನಮ್ಮ ಅಪ್ಪ ಅಮ್ಮನೂ ಬೇರೆ ಒಬ್ಬಳೇ ಮಗಳಿದ್ದೀನಿ. ಅದಕ್ಕೆ ನಂಬಿಕೆ ಇಲ್ಲದೆ ಇವಳನ್ನೇ ತಿನ್ನು ಅಂತ ಹೇಳ್ತಾಯಿದ್ದೀನಿ. ಈಗ ತಿಂದುಬಿಟ್ಟು ಇವಳು ಚೆನ್ನಾಗದೆ ಅಂತ ಏನೂ ಆಗಲಿಲ್ಲ ಅಂದರೆ ಆಮೇಲೆ ನಾನು ತಿಂತೀನಿ. ಆ್ಯಕ್ಚುಲಾಗಿ ತಿಂದೆ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ, ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ ಅಷ್ಟೇ.